ಮುಂದಿನ ಜನ್ಮದಲ್ಲಿ ಹುಟ್ಟಿದರೆ ನಾನು ಮುಸಲ್ಮಾನನಾಗಿ ಹುಟ್ಟುತ್ತೇನೆ ಅಂತ ದೇವೇಗೌಡರು ಹೇಳಿದ್ರು. ಅದರ ಈಗ ಯಾರು ನಿಮ್ಮನ್ನು ನಂಬೋ ಪರಿಸ್ಥಿತಿಯಲ್ಲಿಲ್ಲ. ಏನಾಗಿದ್ದು ಬದಲಾವಣೆ? ಯಾಕೆ ಕೈ ಬಿಟ್ಟರು ಮುಸಲ್ಮಾನರು ನಿಮ್ಮನ್ನ? ಯಾಕೆ ಈಗ ಪರ್ಯಾಯವಾಗಿ ಯಾರು ಇಲ್ಲದೆ ಬರೀ ಕಾಂಗ್ರೆಸ್ನಲ್ಲೇ ಜೋತು ಬೀಳುವಂಥ ಪರಿಸ್ಥಿತಿ ಆ ಸಮುದಾಯಕ್ಕೆ ಯಾಕೆ ಬಂದಿದೆ? ಜಾತ್ಯತೀತ ಜನತಾ ದಳವನ್ನು ಯಾಕೆ ಮುಸಲ್ಮಾನರು ನಂಬ್ತಿಲ್ಲ? ನಮ್ಮ ಪಕ್ಷದಲ್ಲಿ ಆ ಒಂದು ಸಮುದಾಯಕ್ಕೆ ಸಲ್ಮಾನ್ ಇಬ್ರಾಹಿಂ ಸಾಹೇಬ್ರು ಇದ್ರು, ನಮ್ಮಲ್ಲಿ ರಾಜ್ಯಾಧ್ಯಕ್ಷರು ಮಾಡಿದ್ದೀವಿ, ಫಾರೂಕ್ ಅವರಿದ್ರು. ಬೇರೆ ಒಂದು ನಿಮಿಷ ದಯವಿಟ್ಟು ನಿಮ್ಮ ಅಭಿಪ್ರಾಯ ಅದು, ನಿಮ್ಮ ಅಭಿಪ್ರಾಯ. ದಯವಿಟ್ಟು ತಪ್ಪು ಸಂದೇಶ ಕೊಡಬೇಡಿ ಜನಕ್ಕೆ ನೀವು ತಪ್ಪು ಸಂದೇಶ ಕೊಡಕೂಡದು. ನಾವು ನೋಡ್ಕೊಂಡಿದ್ದೀವಿ ಸರ್. ಒಂದು ಮಾತು ಹೇಳ್ತಿದ್ದೀರಿ, ಇದೇ ಜಮೀರ್ ಅಹಮದ್ ಖಾನ್ ಅವ್ರು ಎಲ್ಲಿದ್ರು, ಯಾವ ಮಟ್ಟಿಗೆ ತಗೊಂಡ್ಬಂದ್ರಿ? ಹಾಗಾದ್ರೆ ಅದು ಯಾರ ಅಭಿಪ್ರಾಯ? ನನ್ನ ಅಭಿಪ್ರಾಯ ಅದು. ನಾನು ನೋಡಿ ಅವ್ರ ಜೊತೆ ಇರ್ತಕ್ಕಂಥ ನಾನು ಸುಮ್ಮನೆ ಇದ್ದೀನಿ ಇವತ್ತು. ಆದ್ರೂ ಕೂಡ 4-5 ಮಿನಿಸ್ಟ್ರೀಸ್ ಕೊಟ್ಟಿದ್ದೀನಿ. ಅದು ನೀವು ಹೇಳಿ, ಯಾಕೆ ಹೇಳ್ತಲ್ಲ ನೀವು? ಆಯ್ತಾ, ಸ್ವತಃ ಇಬ್ರಾಹಿಂ ಅವರು ಈ ಮಾತನ್ನ ಹೇಳು ಹೊರಗಡೆ ಬಂದ್ರು. ಸುಮ್ನೆ ನಾಮಕಾವಾಸ್ತೆ ಇದ್ದೀನಿ, ಒಬ್ಬರು ಟಿಕೆಟ್ ಕೊಡ್ಸೋ ಶಕ್ತಿ ಇಲ್ಲ ನನಗೆ. ಕೇಂದ್ರದ ಸಚಿವರು ಹೇಗಾಗಿದ್ರು ಮೇಡಮ್? ಕೇಂದ್ರದ ಸಚಿವರು ಹೇಗಾಗಿದ್ರು? ಸುಮ್ಮನೆ ಸುಮ್ನೆ ಚೀರೋದಲ್ಲ. ಪ್ಲೀಸ್ ಹೇಳಿ. ಇಬ್ರಾಹಿಂ ಅವರು ಪಕ್ಷ ಬಿಡುವಾಗ ನನಗೊಂದು ಟಿಕೆಟ್ ಕೊಡಿಸೋ ಯೋಗ್ಯತೆ ಇಲ್ಲ, ನನಗೆ ಪಕ್ಷದಲ್ಲಿ ಯಾವುದೇ ಮಹತ್ತರವಾದಂತಹ ಡಿಸಿಷನ್ ಮೇಕಿಂಗ್ ಪವರ್ ಇಲ್ಲ, ಸುಮ್ಮನೆ ಅಧ್ಯಕ್ಷ ಅಂತ ಕರ್ಕೊಂಡು ಬಂದು ಕೂರಿಸಿದ್ರೆ ನಾ ಏನು ಮಾಡಲಿ? ಎವ್ರಿ ಡಿಸಿಷನ್ ದೇವೇಗೌಡರು ಕುಮಾರಸ್ವಾಮಿನೇ ತಗೊಳ್ತಾರೆ, ಸುಮ್ಮನೆ ನಾನು ಯಾಕೆ ಚಂದಕ್ಕೆ ಕುತ್ಕೊಂಡಿರ್ಲಿ ಅಂತ ಅವ್ರು ಹೇಳಿದ್ದು. ಇನ್ಫ್ಯಾಕ್ಟ್ ಹಂಗೆ ನಡೀತಾ ಇತ್ತು ಕೂಡ. ರಾಜ್ಯದ ಜನ ಏನು ದಡ್ಡಾರಲ್ಲ, ಸಮುದಾಯ ದಡ್ಡರಲ್ಲ. ಸೊ ಎಲೆಕ್ಷನ್ ಟೈಮಲ್ಲಿ, ಇನ್ನೇನು ಎಲೆಕ್ಷನ್ ಹೊಸ್ತಿಲಲ್ಲಿ ನೀವು ಇದ್ದಕ್ಕಿದ್ದಂತೆ ಪುಸುಕ್ಕಂತ ಪ್ರೀತಿ ತೋರಿಸ್ಬಿಟ್ರೆ ಹೆಂಗ್ ನಂಬ್ತಾರೆ? ಹಾಗಾದ್ರೆ ನಿಮ್ಮ ಮಾತಿಗೆ ಉತ್ತರ ಸ್ಪಷ್ಟವಾಗಿ ಕೊಡ್ತಾ ಇದ್ದೀನಿ. ನೀವು ಯಾವೊಂದು ಇಬ್ರಾಹಿಂ ಅವ್ರ ಬಗ್ಗೆ ಮಾತಾಡಿದ್ದೀರಾ, ಕೇಂದ್ರದಲ್ಲಿ ಸನ್ಮಾನ್ಯ ದೇವೇಗೌಡರು ಸಚಿವರು ಮಾಡಿದ ನಂತರ ಇವ್ರೇನೋ ನಮ್ಮ ಪಕ್ಷದಲ್ಲಿ ಯಾವ ಅಧಿಕಾರ ಕೊಡಲಿಲ್ಲ ಅಂತಂದ್ರಲ್ಲ, ಹಳೆ ಜೆಡಿಎಸ್ ಅಲ್ಲಿ ಈಗ ಜೆಡಿಎಸ್ ಇವತ್ತಿನವರೆಗೂ ಎಲ್ಲೂ ಏನೂ ಆಗಿಲ್ಲ. ಶ್ರೀಮಾನ್ ಇಬ್ರಾಹಿಂ ಅವರು ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಮೇಡಮ್. ಉತ್ತರ ಕೊಡಕ್ಕೆ ಅವಕಾಶ ಕೊಡಿ. ಹಳೆ ಜೆಡಿಎಸ್ ಅಲ್ಲಿ ಮುಸಲ್ಮಾನ ಸಮುದಾಯ ನಂಬುತ್ತಿತ್ತು ಜಾತ್ಯತೀತ ಜನತಾ ದಳವನ್ನ. ಓಟ್ ಸ್ಪ್ಲಿಟ್ ಆಗ್ತಾ ಇತ್ತು ಕಾಂಗ್ರೆಸ್ಗೂ ಜೆಡಿಎಸ್ಗೂ. ಕಾಂಗ್ರೆಸ್ನಿಂದ ಮುಸಲ್ಮಾನ ಸಮುದಾಯ ಈಗ ಒಂದು ಸ್ವಲ್ಪ ಅಪ್ಸೆಟ್ ಆಗಿದೆ. ಪರ್ಯಾಯ ಪಕ್ಷಗಳು ಮತ್ತು ಪರ್ಯಾಯವಾದಂತಹ ಸ್ಥಾನಮಾನ ಅವಕಾಶಗಳಿಗೋಸ್ಕರ ಎದುರು ನೋಡ್ತಾ ಇದೆ. ಅಂತಹ ಸಮುದಾಯವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಆಗಬೇಕೆ ಹೊರತು ಬಂದರು ತಿಂದರು ಉಂಡ್ರು. ಒಂದು ನಿಮಿಷ, ಲೆಟ್ ಮಿ ಫಿನಿಶ್. ತಂದರು ಬಂದರು ಉಂಡ್ರು ತಿಂದರು ಹೋದ್ರು ಅನ್ಯಾಯ ಮಾಡಿದ್ರು ಅಲ್ಲ, ವ್ಯಾಕ್ಯೂಮ್ ಏನು ಕ್ರಿಯೇಟ್ ಆಗಿದೆ ಅದನ್ನು ನಮಗೊಂದ್ಸರಿ ಅವಕಾಶ ಕೊಟ್ಬಿಡಿ. ಇನ್ನೊಂದ್ಸರಿ ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಬಹುಮತದಿಂದ ಮುಖ್ಯಮಂತ್ರಿ ಆಗಬೇಕು ಅಂದರೆ ಹೆಂಗಾಗ್ತೀರಿ ನೀವು? ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನು ನಿಮ್ಮ ಹತ್ರ ಹೊಲ್ಸ್ಕೊಳ್ಬೇಕೇ ಹೊರತು ಅದನ್ನು ಬಿಟ್ಬಿಟ್ಟು ತಿಂದೋದ್ರು ಉಂಡೋದ್ರು ಅಂದರೆ ಯಾಕ್ರಿ ಬರ್ತಾರೆ ನಿಮ್ಮ ಹತ್ರಕ್ಕೆ ಅವರು? ಯಾಕ್ರಿ ನಂಬ್ತಾರೆ ಅವರು? ಹೌದಲ್ವಾ? ಉತ್ತರ ಬೇಕಲ್ವಾ? ನಾನು ಹೇಳ್ತಾ ಇರ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಇಷ್ಟು ಜನ ಇಲ್ಲಿ ನಮ್ಮ ಎಲ್ಲ ಸಹೋದರರಿದ್ದಾರೆ, ಸಹೋದರಿಯರಿದ್ದಾರೆ ಮುಸಲ್ಮಾನ್ ಸಮಾಜದವರು. ಶ್ರೀಮಾನ್ ದೇವೇಗೌಡರು ಯಾವತ್ತಾದರೂ ಒಂದಿನ ಸಮುದಾಯದ ವಿರುದ್ಧವಾಗಿ ಏನಾದರೂ ಒಂದು ಕೆಟ್ಟ ಪದವನ್ನು ಬಳಕೆ ಮಾಡಿದ್ದಾರಾ? ಆ ಸಮುದಾಯದ ಬಗ್ಗೆ ಏನಾದರೂ ಕೆಟ್ಟ ರೀತಿ ನಡ್ಕೊಂಡಿದ್ದಾರಾ? ಕುಮಾರಣ್ಣ ಕೆಟ್ಟ ರೀತಿ ನಡ್ಕೊಂಡ್ರ? ಇದರಲ್ಲಿರ್ತಕ್ಕಂಥ ಕೆಲವು ಮುಖಂಡರುಗಳು ಅದಕ್ಕೇನೆ ಆ ಪದ ಬಳಕೆ ಮಾಡೋದು. ಮಹಾನ್ ನಾಯಕರು ಅಂತಕ್ಕಂಥವ್ರು ಮೂಲತಃ ಕಾಂಗ್ರೆಸ್ ಅವರು ಮೂಲೆನೆ ಕೂರಿಸಿದ್ದಾರೆ ಮೇಡಮ್. ನಜೀರ್ ಅಹಮದ್ ಅಂತ ಹಿರಿಯ ನಾಯಕರು. ನಾನು ರಾಜಕಾರಣಕ್ಕೆ ಬಂದ 26 ವರ್ಷ ಆಯ್ತು ನಾನು ರಾಜಕಾರಣಕ್ಕೆ ಬಂದ. ಆಗ್ಲೇ ನಜೀರ್ ಅಹಮದ್ ಅವರು ದೊಡ್ಡ ಲೀಡರು. ಅವಂತ ನೀವು ಉಚ್ಚಾಟನೆ ಮಾಡ್ತೀರಾ ಅಂತಂದ್ರೆ, ಜಬ್ಬಾರ್ ಅವ್ರನ್ನ ನೀವು ಪ್ರಾಥಮಿಕ ಸದಸ್ಯರಾಗಿ ತೆಗೆದಾಕ್ತೀರಾ ಅಂತಂದ್ರೆ ಮೂಲತಃ ಕಾಂಗ್ರೆಸ್ ಎಲ್ಲಿ ನ್ಯಾಯ ಕೊಟ್ಟು ನೀವು ನ್ಯಾಯ ಕೊಡಬೇಕಾದ್ರೆ ಜಾತ್ಯತೀತ ಜನತಾ ದಳ ಕೊಡಬೇಕಾಗ್ತದೆ ಅಂತ ಸ್ಪಷ್ಟವಾಗಿ ಹೇಳ್ತೀನಿ. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ತಾವು ಪಕ್ಷೇತರ ಅಭ್ಯರ್ಥಿ, ತಮ್ಗೆ ಜಮೀರ್ ಅಹಮದ್ ಖಾನ್ ಸಪೋರ್ಟ್ ಮಾಡಿದಾರಾ? ಇಲ್ಲ ಮೇಡಮ್. ಇಲ್ಲ ಮಾಡಿದಾರಂತಲ್ಲ ಸರ್? ಮೇಡಮ್ ಹೆಂಗಂದ್ರೆ ದುಡ್ಡೇ ದೊಡ್ಡಪ್ಪ ಜಮೀರ್ ಅಹಮದ್ ಖಾನ್ ಅದರಪ್ಪ ಪೊಲಿಟಿಕ್ಸ್ ಅಲ್ಲಿ. ಆಮೇಲೆ ಈ ಕಾಂಗ್ರೆಸ್ ಅವ್ರು ಹೆಂಗಂದ್ರೆ ಈ ಮನೆಗ್ ಮಾರಿ ಹೊರಗುಪ್ಕಾರಿ ಅಂತಾರೆ ನೋಡಿ, ಈ ತರ ಕಾಂಗ್ರೆಸ್ ಅಲ್ಲಿ ಇರೋವಂಥದ್ದು.
ಒಂದು ಜಮೀರ್ ಹೆಲ್ಪೇ ಮಾಡಿಲ್ವಾ ನಿಮ್ಗೆ? ಜಮೀರ್ ಅಹಮದ್ ಖಾನ್ ಅವ್ರು ಹೆಲ್ಪ್ ಮಾಡಿರೋದು 5 ಕೋಟಿ SDP ಅವ್ರನ್ನ. ಯಾಕಂತ ಹೇಳಿದ್ರೆ ಇರೋ ಪಕ್ಷನ ಹೊಡೆದಾಕಿ, ಯಾಕಂದ್ರೆ ಅಲ್ಲಿ ಅವ್ರಿಗೆ ಬೆಲೆ ಕೊಡ್ಲಿಲ್ಲ. ನೋಡಿ, ಯಾರಾದ್ರೂ ನಿಮ್ಗೆ ಬೆರಳು ತೋರಿಸಿ ಮಾತಾಡಿದ್ರೆ ನಿಮ್ಮ ಹತ್ರ ಏನಾದ್ರೂ ಪ್ರೂಫ್ ಇದೆಯಾ? ಮೇಡಮ್ ನೋಡಿ, ನಾನೊಬ್ಬ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿದೀನಿ ಅಂತ ಹೇಳಿದ್ಮೇಲೆ ಆ ಕ್ಷೇತ್ರದ ನನ್ಗೆ ಅರಿವಿರ್ಬೇಕು. ಹೌದು, ಕೇಳಿ ಇಲ್ಲಿ, ನನಗೆ ಚುನಾವಣಾ ಆಯೋಗಕ್ಕೆ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಆಸ್ ಅ ಕ್ಯಾಂಡಿಡೇಟ್? ಹೌದು, ಹೇಳ್ತಾ ಇದ್ದೀನಿ, ನಾನು ಸಂಪೂರ್ಣವಾಗಿ ತಿಳಿಸ್ಬಿಡ್ತೀನಿ. ನೋಡಿ, ಫಸ್ಟ್ ಆಫ್ ಆಲ್ ನಾನು ಹಬ್ಬ ಮುಗ್ದಿದ್ 2ನೇ ದಿವಸಕ್ಕೆ ಕೇಳಿ, ನಾನು ಹಬ್ಬ ಮುಗ್ದಿದ್ 2ನೇ ದಿವಸಕ್ಕೆ ಹೋಗ್ಬಿಟ್ಟು, ನಮ್ಮ ರಂಜಾನ್ ಹಬ್ಬ ಮುಗ್ದಿದ್ 2ನೇ ದಿವಸಕ್ಕೆ ಹೋಗಿ ನಾಮಿನೇಷನ್ ಹಾಕ್ತೀನಿ. ಇವರು ಮನೆಗೆ ಹೋಗಿ ಭಿಕ್ಷೆ ಬೇಳೋರು, ಇವ್ರ ಹತ್ರ 1,100 ರೂಪಾಯಿ ಹಂಚಕ್ಕೆ ಎಲ್ಲಿಂದ ಬರುತ್ತೆ? ಕಾಂಗ್ರೆಸ್ ಅವ್ರಿಗಿಂತ ಜಾಸ್ತಿ SDP ಅವ್ರು ದುಡ್ಡು ಹಂಚ್ತಾರೆ, ನನಗೆ ಜೀವ ಬೆದರಿಕೆ ಕೊಡಿಸ್ತಾರೆ. ನಾನು ಕಂಪ್ಲೇಂಟ್ ಮಾಡ್ತೀನಿ, ROಗೆ ಕಂಪ್ಲೇಂಟ್ ಕೊಡ್ತೀನಿ. ಇಲ್ಲಿ ಪ್ರೆಸ್ ಕ್ಲಬ್ ಅಲ್ಲಿ ಬಂದು ನಾಮಿನೇಷನ್ ಮಾಡಿರೋನ್ಗೆ, ಜೀವ ಬೆದರಿಕೆ ಕೊಟ್ಟಿರೋನ್ಗೆ ಏನ್ ಮಾಡ್ಬೇಕು? 3 ವರ್ಷ ಶಿಕ್ಷೆ ಆಗುತ್ತೆ ಅಂತವನ್ಗೆ. ನಾನ್ ಬೇಲೆಬಲ್ ವಾರೆಂಟ್ ಅಲ್ಲಿ ಹೋಗ್ಬೇಕು ಅಂತವನ್ಗೆ ಕಾಂಗ್ರೆಸ್ ಅವ್ರು ಉಳಿಸ್ಕೋತಾರೆ. ಅವನು ಹೋಗಿ BJP ನ ಸೇರ್ಕೊಂಡು ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಏನ್ ಆಟ ಆಡ್ತಾ ಇದೆ? ಜನಗಳ ಭಾವನೆ ಜೊತೆ ಇವ್ರು ಏನ್ ಮಾಡ್ತಾ ಇದ್ದಾರೆ? ನಾವು ಕೂಡ ಹಣ ಹಂಚಿದ್ದೆಲ್ಲ ತೋರಿಸಿದ್ವಿ, ಆದ್ರೆ ಹಣ ಹಂಚಿದ ಪಕ್ಷ ಯಾರು, ಯಾಕೆ ಅಂದ್ರೆ ಎಲ್ಲಾ ಟೋಪಿನು ಎಲ್ಲಾ ಗಡ್ಡ ಬಿಟ್ಕೊಂಡಿದ್ರೆ ಇವರು ಈ ಪಕ್ಷದವರು ಅಂತ ಹೇಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಒಬ್ಬ ಕ್ಯಾಂಡಿಡೇಟ್ ಆಗಿ ತಾವು 5 ಕೋಟಿ ಕೊಟ್ಟಿದ್ದಾರೆ ಅನ್ನೋದನ್ನ ಬಾಯಿ ಮಾತಿಗೆ ಹೇಳ್ತಿದ್ದೀರಲ್ಲ, ಚುನಾವಣಾ ಆಯೋಗಕ್ಕೆ ಹೋಗಿ ತಾವು ಇಫ್ ಯು ಆರ್ ಸೋ ಶ್ಯೂರ್ ಅನ್ನೋದಕ್ಕೆ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ? ಫಸ್ಟ್ ಟೈಮ್ ಆಗಿದ್ರೆ ಕಂಪ್ಲೇಂಟ್ ಕೊಡಬಹುದಾಗಿತ್ತು. ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮೇಡಮ್. ನಾನು ರಿಟರ್ನಿಂಗ್ ಆಫೀಸರ್ಗೆ ಕೊಟ್ಟಿರುವಂತ ಕಂಪ್ಲೇಂಟ್ ಗೆ ಈ ತರ ನನಗೆ ಜೀವ ಬೆದರಿಕೆ ಬಂದಿದೆ, ದುಡ್ಡು ನಾಪತ್ತೆ ಮಾಡಿದ್ದಾರೆ, ಈ ತರ ಎಲ್ಲ ಮಾಡಿದ್ದಾರೆ, ನನ್ನ ಮೇಲೆ ಹಲ್ಲೆ ಆಗಿದೆ ಅಂತ ಕೊಟ್ಟಿದ್ದೀನಿ. ಯು ಆರ್ ಅ ಕ್ಯಾಂಡಿಡೇಟ್. ಹೌದು ಮೇಡಮ್. ನೀವು ಅಲ್ಲಿ ಸುಮ್ನೆ ಟೈಮ್ ಪಾಸ್ ಹೋಗಿಲ್ಲ? ಇಲ್ಲ, ಹೋಗಿಲ್ಲ. ನಾವು ಜನಗಳ ಮನಸ್ಸಲ್ಲೇ ಹೋಗಿರೋದಲ್ಲ ಅಲ್ವಾ? ಎಲ್ಲದಕ್ಕೆ ಹೋಗಿದ್ದೀರಿ. ಸೊ ನೀವು ಕೂಡ ಒಬ್ಬ ಕ್ಯಾಂಡಿಡೇಟ್ ಆಗಿ ಇನ್ನೊಬ್ಬ ಕ್ಯಾಂಡಿಡೇಟ್ಗೆ 5,000 ಕೋಟಿ ಬಂದಿದೆ, 5 ಕೋಟಿ ಬಂದಿದೆ, ಅವ್ರು ದುಡ್ಡು ಹಂಚ್ತಾ ಇದ್ದಾರೆ ಅಂದ್ರೆ ತಾವ್ ಯಾಕೆ ಚುನಾವಣಾ ಆಯೋಗಕ್ಕೆ ಹೋಗಿ ಕಂಪ್ಲೇಂಟ್? ಮೇಡಮ್, ಏನು ಆಗಲ್ಲ ಮೇಡಮ್. ನಾನು ಏನ್ ಹೇಳ್ದೆ, ದುಡ್ಡೇ ದೊಡ್ಡಪ್ಪ ಜಮೀರ್ ಅಹಮದ್ ಖಾನ್ ಅವ್ರ ಅಪ್ಪ ಅಂದೆ. ನಾನು ಏನಕ್ಕಾಗುತ್ತೆ? ನಂಬಿಕೆ ಇಲ್ಲ ಅಂದ್ರೆ ಇಲ್ಲ ಮೇಡಮ್, ಇಲ್ಲ. ಯಾಕೆಂದ್ರೆ ಮೇಡಮ್, ನನಗೆ ಜೀವ ಬೆದರಿಕೆ ಕೊಟ್ಟ ಮೇಲೆ ಇಲ್ಲಿ ಗಂಟ ಒಂದು ಆಕ್ಷನ್ ತಗೊಂಡಿಲ್ಲ ಚುನಾವಣಾ ಅಧಿಕಾರಿ. ಈ ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ಲ. ನಂಬಿಕೆ ಮೇಡಮ್ ನೋಡಿ, ಆಗಿನ ಕಾಲದಿಂದ ಮುಸಲ್ಮಾನರನ್ನ ನೋಡಿ, ಅಂಬೇಡ್ಕರ್ ಅವರು ಸಂವಿಧಾನ ಬರೆದಾಗ ಬೇಗ ಮೇಜರ್ ರಸೂಲ್ ಅವ್ರನ್ನ ಬಳಸ್ಕೊಂಡ್ರು, ಇವತ್ತು ಆಫ್ರೀನ್ ಖಾನ್ ಅನ್ನ ಬಳಸ್ಕೊಂಡ್ರು. ಇದೇ ರೀತಿ ಎಲ್ಲಾರನ್ನ ಬಳಸ್ಕೊಳ್ಳೋ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ನಾನೇನಂತ ಹೇಳಿದ್ರೆ ಅಲ್ಲಿ ಗೇಮ್ ಚೇಂಜ್ ಮಾಡಿದ್ದೆ ಜಮೀರ್ ಅಹಮದ್ ಖಾನ್ ಅವರು. ಯಾಕೆ ಅಂತ ಹೇಳಿದ್ರೆ ಅವರು ವೈಯಕ್ತಿಕವಾಗಿ ಟೀಕೆ ಮಾಡಿದ್ರು. ಟೀಕೆ ಮಾಡಿದ ಕಾರಣಕ್ಕೆ ಅಬ್ದುಲ್ ರಜಾಕ್ ಅವ್ರನ್ನ ಇಲ್ಲಿಂದ ಹೋಗ್ತಾರೆ, ಅಲ್ಲಿ ಸೆಟ್ಟಿಂಗ್ ಮಾಡ್ತಾರೆ, ಅಲ್ಲಿರುವಂತ ಮುಸಲ್ಮಾನರ ಮನ್ಸುಗಳನ್ನ ಎಳಿತಾರೆ. ಒಂದು ಕಾಂಗ್ರೆಸ್ ವಕ್ತಾರರು ಹೋಗಿ SDP ಆಗಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಏನ್ ಹೇಳ್ತಾರ ಅವರು? ಅಬ್ದುಲ್ ರಜಾಕ್ ಅವರು. ಅಬ್ದುಲ್ ರಜಾಕ್ ಇಸ್ ನಾಟ್ ಇನ್ ಪಾರ್ಟಿ. ಹೌದು ಮೇಡಮ್, ಕಾಂಗ್ರೆಸ್ ಅಂತಾನೆ ಹೇಳ್ತಾರೆ. ಹಂಗಿದ್ರೆ ಇನ್ಮೇಲೆ ಅಬ್ದುಲ್ ರಜಾಕ್ ಅವರು SDP ಅವರ? ಅಲ್ಲ, ಒಂದ್ ನಿಮಿಷ. ಅಬ್ದುಲ್ ರಜಾಕ್ ಅವರು ವಾರದಲ್ಲಿ ಎಲ್ಲ ನಂಬೋದು ಅಬ್ದುಲ್ ರಜಾಕ್ ಅವ್ರನ್ನ ಕಾಂಗ್ರೆಸ್ ಅಂತಾನೆ. ಏನ್ರಿ ಯಾರಾದ್ರೂ ಇಲ್ಲಿ ಇದಾರ? ಒಂದ್ ನಿಮಿಷ, ಅವರೆಲ್ಲ ಕಾಂಗ್ರೆಸ್ ಪಾರ್ಟಿ ಆದ? ಇಲ್ಲ, ಪಕ್ಷ ಬೇಕಾಗಿಲ್ಲ ಮೇಡಮ್. ಹೌದು, ಕೇಳಿಸ್ಕೊಳ್ಳಿ. ವಾರದಲ್ಲಿ ಒಂದ್ಸರಿ ಅವ್ರು ನಮ್ ಡಿಬೇಟ್ ಅಲ್ಲಿ ಇರ್ತಾರೆ. ನಾಟ್ ಇವನ್ ಸಿಂಗಲ್ ಟೈಮ್ ಅವ್ರನ್ನ ನಾವು ಕಾಂಗ್ರೆಸ್ ವಕ್ತಾರರು ಅಂತ ಹೇಳಿಲ್ಲ. ಆಮೇಲೆ ಕಾಂಗ್ರೆಸ್ ಪಾರ್ಟಿನೂ ಅವ್ರು ನಮ್ಮ ವಕ್ತಾರರು ಅಂತ ನಮಗೂ ಹೇಳಿಲ್ಲ. ಆಮೇಲೆ ಅವರು ಕೂಡ ಎಂದು ನಾನು ಕಾಂಗ್ರೆಸ್ ಪಾರ್ಟಿ ವಕ್ತಾರರು ಅಂತ ಹೇಳಲ್ಲ. ಮುಸ್ಲಿಂ ಮುಖಂಡರು ಅಂತ ಅವ್ರು ಭಾಗವಹಿಸ್ತಾರೆ ಹೊರತು ಈಸ್ ನಾಟ್ ಅ ಪಾರ್ಟಿ ಮೆಂಬರ್. ಐ ಡೋಂಟ್ ಥಿಂಕ್ ಸೊ ಅವ್ರಿಗೆ ಪ್ರಾಥಮಿಕ ಸದಸ್ಯತ್ವ ಇದೆಯೇ ಅಂತ. ಸೊ ಸುಮ್ನೆ ಬಾಯಿಗೆ ಬಂದಂಗೆ ಮಾತಾಡ್ಬೇಡ್ರಿ. ನಂಬರ್ 1. ನಂಬರ್ 2, ಮುಸಲ್ಮಾನರು ಹೋಗಿ ಅಲ್ಲಿ ನೀವು ಕಾಂಗ್ರೆಸ್ಗೆ ಓಟ್ ಹಾಕ್ಬೇಡಿ ಅಂತ ಅಂದ್ರೆ ಅವರೆಲ್ಲ ಕಾಂಗ್ರೆಸ್ಸಿಗರ ಆಗಲ್ಲ. ನಂಬರ್ 1. ನಂಬರ್ 2, ನಿಮ್ಗೆ ಹೌದು ಚುನಾವಣೆಯಲ್ಲಿ ಹಣ ಹಂಚ್ತಾರೆ, ಹಣದಲ್ಲೇ ಚುನಾವಣೆ ನಡೆಯುತ್ತೆ ಅಂತ ನಿಮ್ಗೆ ಗೊತ್ತಿದ್ರೆ ನೀವ್ ಯಾಕೆ ಸುಮ್ನೆ ಖಾಲಿ ಪುಕ್ಕಟ್ ಹೋಗಿ ಸ್ಪರ್ಧೆ ಮಾಡಿದ್ರಿ? ಹಣನೇ ಚುನಾವಣೆ ನಡೆಸುತ್ತೆ ಅಂತ ಅನ್ನೋದಾದ್ರೆ ನೀವೇನ್ ಮಲ್ಟಿ ಮಿಲಿಯನಿಯರ ನೀವು? ಮತ್ತೆ ನೀವ್ ಯಾಕೆ ಸ್ಪರ್ಧೆ ಮಾಡಿದ್ರಿ? ಸ್ಪರ್ಧೆ ಮಾಡಿದ್ಮೇಲೆ ಗೊತ್ತಾಯ್ತು ಇಷ್ಟು ಮೋಸ ಆಗುತ್ತೆ ಅಲ್ಲಿ ಅಂತ ಹೇಳ್ಬಿಟ್ಟು ಮೇಡಮ್. ನಿಮ್ಗೆ ಅದನ್ನೇ ನಾನು ತಿಳಿಸ್ತಾ ಇರೋದು, ಇಷ್ಟು ದೊಡ್ಡ ಮಟ್ಟದಲ್ಲಿ ಮೋಸ ಮಾಡಿದ್ದಾರೆ ಅಲ್ಲಿ ಅಂತ ಹೇಳ್ಬಿಟ್ಟು.